ಬ್ರಿಟಿಷ್ ಭಾರತದಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿ ಹಾಗೆಯೇ ಮೈಸೂರು ಪ್ರೆಸಿಡೆನ್ಸಿ ಬಹಳ ಪ್ರಮುಖ ಜಾಗಗಳಾಗಿದ್ವು. ಆದರೆ ಇಂದಿನ ನಮ್ಮ ಮೈಸೂರು ಮಹಿಷಾಸುರ ಅನ್ನುವಂತಹ ಪದದಿಂದ ಬಂದಿದೆ ಅಂತ ಹೇಳ್ತಾರೆ ಇತಿಹಾಸಜ್ಞರು. ಅದೇನೇ ಇರಲಿ, ನಮ್ಮ ಭಾರತದ ಅತ್ಯಂತ ಸ್ವಚ್ಛ ನಗರಗಳಲ್ಲಿ ಮೈಸೂರು ಕೂಡ ಒಂದು. ಸಾಂಸ್ಕೃತಿಕ ನಗರಿ ಅನ್ನುವಂತಹ ಹೆಸರನ್ನು ಪಡೆದಿರತಕ್ಕಂತಹ ಮೈಸೂರು ಬಹಳಷ್ಟು ವಿಷಯಗಳಿಗೋಸ್ಕರ ಖ್ಯಾತಿಯನ್ನು ಪಡೆದಿದೆ. ಸನ್ಮಾನಕ್ಕೆ ಬಳಸುವಂತಹ ಮೈಸೂರು ಪೇಟ ಒಬ್ಬ ವ್ಯಕ್ತಿಗೆ ಸಲ್ಲಿಸುವಂತಹ ಉತ್ಕೃಷ್ಟ ಸನ್ಮಾನವನ್ನು ತೋರಿಸುತ್ತೆ. ಮೈಸೂರು ಮಲ್ಲಿಗೆಯ ಕಂಪು ಯಾರಿಗಿಷ್ಟ ಆಗಲ್ಲ. ಮೈಸೂರು ಪಾಕ್ ನಮ್ಮ ಪ್ರೀತಿಯ ಸಿಹಿ ತಿನಿಸುಗಳಲ್ಲಿ ಒಂದು. ನವಿರಾದಂತಹ ಉತ್ಕೃಷ್ಟತೆಗೆ ಖ್ಯಾತವಾದಂತಹ ಮೈಸೂರು ರೇಷ್ಮೆ ಪ್ರತಿ ಹೆಂಗಳೆಯರ ಒಂದು ಕನಸಿನ ಸೀರೆ ಅಂತ ಹೇಳಿದ್ರು ಈ ಮಾತನ್ನು ಎಲ್ಲರೂ ಕೂಡ ಒಪ್ತೀರ. ಹಾಗೆಯೇ ಮೈಸೂರು ದಸರಾ ವಿಶ್ವವಿಖ್ಯಾತ. ನವರಾತ್ರಿಯ ಸಂದರ್ಭದಲ್ಲಿ ನಡೆಯುವಂತಹ ಈ ಉತ್ಸವವನ್ನು ನೋಡೋದಕ್ಕೆ ಸಾಗರೋಪಾದಿಯಲ್ಲಿ ಪ್ರಪಂಚದ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ. ನಮ್ಮ ಮೈಸೂರು ಅಷ್ಟೊಂದು ಫೇಮಸ್. ಹಾಗಾಗಿಯೇ ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಹಮ್ಮಿರ ಅಂತ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹೇಳಿರೋದು. ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಮೈಸೂರು ಅಂತ ಹೇಳಿದ್ರೆ, ಮೈಸೂರು ಮಲ್ಲಿಗೆ ಅಂತ ಹೇಳಿದೆ. ಮೈಸೂರು ಮಲ್ಲಿಗೆ ಅಂತ ಹೇಳಿದ ತಕ್ಷಣ ನಿಮಗೆ ಕೇವಲ ಹೂವಿನ ನೆನಪು ಮಾತ್ರ ಆಗುತ್ತಾ? ಯಾವುದೋ ಒಂದು ಕವನ ಸಂಕಲನದ ಒಂದು ಚಿತ್ರದ ನೆನಪಾಯ್ತಲ್ವಾ? ಅದ್ರ ಬಗ್ಗೆ ಮಾತಾಡೋಣ. ನಮಸ್ಕಾರ.